concentrating on Unit 1, the most expected areas, the most important areas of the lesson. ಇವತ್ತು ಯೂನಿಟ್ 1ನಲ್ಲಿ ಬರುವಂತಹ ಪ್ರಶ್ನೆಗಳು, ಬರುವಂತಹ ಇಂಪಾರ್ಟೆಂಟ್ ಘಟನೆಗಳು ಯಾವುದ್ಯಾವುದು, ಹೇಗೆ ಆನ್ಸರ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಯೂನಿಟ್ 1ನಲ್ಲಿ ನಾವು ಏನೇನು ನೋಡ್ತೀವಿ? ಅ ಹೀರೋ ಮತ್ತು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಈ ಹೀರೋದಲ್ಲಿ ಮುಖ್ಯವಾಗಿ ಯಾವುದೇ ಒಂದು ಪಾಠವನ್ನು ನಾವು ತೆಗೆದುಕೊಂಡಾಗ ಆ ಪಾಠದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಘಟನೆಗಳ ಯಾವುದು ಅಂತ ನೆನ್ಪಿಟ್ಕೊಳ್ಬೇಕು. ಅದಕ್ಕೇನು ಉತ್ತರ ಬರೀಬೇಕು, ಆ ಇನ್ಸಿಡೆಂಟ್ ಏನು ನಡೆದಿರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಂಡ್ರೆ ನಮ್ಮದೇ ಆದಂತಹ ವಾಕ್ಯದಲ್ಲಿ ನಾವು ಆನ್ಸರನ್ನು ಮಾಡಬಹುದು. ಮೊದಲನೇದಾಗಿ ಯಾವುದ್ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರೋದು ಎ ಹೀರೋದಲ್ಲಿ? ನ್ಯೂಸ್ ಪೇಪರ್ ರಿಪೋರ್ಟ್, ಎನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಅಥವಾ ಇನ್ಸಿಡೆಂಟ್ ದಟ್ ಮೇಡ್ ಸ್ವಾಮಿ ಎ ಹೀರೋ ಓವರ್ ನೈಟ್. ಡಿಫ್ರೆನ್ಸ್ ಇನ್ ಒಪಿನಿಯನ್ ಆಫ್ ಸ್ವಾಮಿ ಆ್ಯಂಡ್ ಹಿಸ್ ಫಾದರ್ ಆನ್ ಸ್ಟ್ರೆಂತ್ ಆ್ಯಂಡ್ ಕರೇಜ್. ಮೊದಲನೇದು ನ್ಯೂಸ್ ಪೇಪರ್ ರಿಪೋರ್ಟ್ ಅವನ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟರ್ನನ್ನು ತಂತು. ಹೇಗೆ? ಡಿಫ್ರೆನ್ಸ್ ಇನ್ ಒಪಿನಿಯನ್, ಸ್ವಾಮಿ ಮತ್ತು ಅವರ ಅಪ್ಪನ ನಡುವೆ ಇದ್ದಂತಹ ಒಪಿನಿಯನ್, ಡಿಫ್ರೆನ್ಸ್ ಒಪಿನಿಯನ್, ಕರೇಜ್ ಇಂಪಾರ್ಟೆಂಟಾ ಸ್ಟ್ರೆಂತ್ ಇಂಪಾರ್ಟೆಂಟಾ ಅನ್ನುವಂತಹ ಒಂದು ಇನ್ಸಿಡೆಂಟು. ಚಾಲೆಂಜ್ ಗಿವನ್ ಟು ಸ್ವಾಮಿ, ಎ ಫ್ರೈಟ್ಫುಲ್ ಪ್ರಪೋಸಿಷನ್, ಒಂದು ಭಯ ಹುಟ್ಟಿಸುವಂತಹ ಸನ್ನಿವೇಶ. ಯಾವುದು, ಯಾಕೆ? ಯಾವುದು? ಸ್ಲೀಪಿಂಗ್ ಇನ್ ದ ಆಫೀಸ್ ರೂಮ್. ಹೇಗೆ? ಅದು ನೆಕ್ಸ್ಟು ಉತ್ತರಗಳನ್ನು ನೋಡ್ತಾ ಹೋಗೋಣ. ಆಮೇಲೆ ಸ್ವಾಮೀಸ್ ಟ್ರಿಕ್ಸ್ ಆರ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಟು ಎಸ್ಕೇಪ್ ಫ್ರಮ್ ಸ್ಲೀಪಿಂಗ್ ಇನ್ ದ ಆಫೀಸ್ ರೂಮ್. ಅವನು ಆಫೀಸ್ ರೂಮಲ್ಲಿ ಮಲ್ಕೊಳ್ಳೋದನ್ನು ತಪ್ಪಿಸ್ಕೊಳ್ಳಿಕ್ಕೆ ಏನೇನೋ ಪ್ರಯತ್ನಗಳು ಮಾಡ್ದ. ಏನೇನೋ ಆ ಪ್ರಯತ್ನಗಳು? ಸ್ವಾಮೀಸ್ ಫಾದರ್ ಟ್ರೈಯಿಂಗ್ ಟು ಕನ್ವಿನ್ಸ್ ಸ್ವಾಮಿ ದಟ್ ಕರೇಜ್ ಈಸ್ ಇಂಪಾರ್ಟೆಂಟ್. ಅಪ್ಪ ಹೇಳ್ತಾರೆ ಕರೇಜ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ. ಯಾವ ರೀತಿ ಅವನನ್ನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ? ಸಪೋರ್ಟ್ ಆಫ್ ಗ್ರ್ಯಾನಿ ಆ್ಯಂಡ್ ಮದರ್ ಟು ಸ್ವಾಮಿ. ಸ್ವಾಮಿಗೆ ಅಜ್ಜಿ ಮತ್ತು ಅಮ್ಮ ಹೇಗೆ ಸಪೋರ್ಟಿವ್ ಆಗಿದ್ರು. ಕಂಗ್ರ್ಯಾಚುಲೇಷನ್ಸ್ ಶೋವರ್ಡ್ ಆನ್ ಸ್ವಾಮಿ ಆಫ್ಟರ್ ದ ಇನ್ಸಿಡೆಂಟ್. ಎಲ್ಲರೂ ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳಿದರು. ಇವಿಷ್ಟು ಇಂಪಾರ್ಟೆಂಟ್ ಘಟನೆಗಳು, ಸನ್ನಿವೇಶಗಳು. ಈ ಇಷ್ಟು ಇನ್ಸಿಡೆಂಟ್ ಮೇಲೆ ನಾವು ಆ ಸ್ಟೋರಿಯನ್ನು ನೆನ್ಪಿಟ್ಕೊಂಡ್ರೆ ಆನ್ಸರನ್ನು ಮಾಡಲಿಕ್ಕೆ ಬಹಳ ಸುಲಭ ಆಗುತ್ತೆ. ಮೊದಲನೇ ಪಾಯಿಂಟ್ ಏನು? ನ್ಯೂಸ್ ಪೇಪರ್ ರಿಪೋರ್ಟ್, ಎನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಆರ್ ಇನ್ಸಿಡೆಂಟ್ ದಟ್ ಮೇಡ್ ಸ್ವಾಮಿ ಎ ಹೀರೋ ಓವರ್ ನೈಟ್. ನ್ಯೂಸ್ ಪೇಪರ್ ರಿಪೋರ್ಟು ಅವನಿಗೆ ಹೇಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ, ಅವನು ರಾತ್ರೋರಾತ್ರಿ ಹೀರೋ ಆಗಲಿಕ್ಕೆ ಕಾರಣ ಆಯಿತು. ಆ ನ್ಯೂಸ್ ಪೇಪರ್ ಹೇಗೆ ಕಾರಣ ಆಯಿತು, ಏನಿತ್ತು ಅದರಲ್ಲಿ ಅಂತ ಅಂದಾಗ ನಾವು ಅವರಪ್ಪ ನ್ಯೂಸ್ ಪೇಪರ್ ಓದ್ತಾ ಇದ್ರಲ್ಲ, ಆ ಇನ್ಸಿಡೆಂಟ್, ವಿಲೇಜ್ ಬಾಯ್ ಟೈಗರನ್ನು ಫೇಸ್ ಮಾಡಿದ್ದು, ಬೇರೆ ಜನ ಬರೋ ತನಕನೂ ಮರದ ಮೇಲೆ ಹಾಫ್ ಎ ಡೇ ಕಾಯ್ತಾ ಇದ್ದಿದ್ದು, ಮತ್ತು ಅವನು ಧೈರ್ಯದಿಂದ ಆ ಸಿಚುವೇಶನ್ ಫೇಸ್ ಮಾಡಿದ್ದನ್ನು ನಾವು ಹೇಳಬೇಕಾಗುತ್ತೆ. ನ್ಯೂಸ್ ಪೇಪರ್ ರಿಪೋರ್ಟ್ ಇದು ಅವನ ಲೈಫಲ್ಲಿ ಹೇಗೆ ಟರ್ನ್ ಆಯಿತು? ಆ ನ್ಯೂಸ್ ಪೇಪರ್ ರಿಪೋರ್ಟ್ ಇದ್ದಿದ್ದರಿಂದ ಕರೇಜು ಸ್ಟ್ರೆಂತ್ ಮಧ್ಯೆ ಡಿಸ್ಕಷನ್ ಶುರು ಆಯಿತು. ಆ ಡಿಸ್ಕಷನ್ನಿಂದ ಒಂದು ಚಾಲೆಂಜ್ ಬಂತು ಸ್ವಾಮಿಗೆ. ಆ ಚಾಲೆಂಜನ್ನು ಫೇಸ್ ಮಾಡಬೇಕಾಯ್ತು. ಅದೇ ರಾತ್ರಿ ಫೇಸ್ ಮಾಡಬೇಕಾದ್ರೆ ಕಳ್ಳ ಬಂದು ಆ ಕಳ್ಳನ್ನು ಹಿಡಿದು ರಾತ್ರೋರಾತ್ರಿ ಹೀರೋ ಆದ. ಆ ನ್ಯೂಸ್ ಪೇಪರ್ ವಿಷಯ ಬಂದಿದ್ದರಿಂದನೇ ಅವನು ಆಫೀಸ್ ರೂಮಲ್ಲಿ ಮಲಗಬೇಕಾಯ್ತು. ಆ ವಿಷಯ ಬಂದಿರಲಿಲ್ಲ ಅಂದಿದ್ದರೆ ಅವನು ಆಫೀಸ್ ರೂಮಲ್ಲಿ ಮಲಗ್ತಾನೂ ಇರಲಿಲ್ಲ, ಹೀರೋನೂ ಆಗ್ತಾ ಇರಲಿಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್, ಡಿಫ್ರೆನ್ಸ್ ಇನ್ ಒಪಿನಿಯನ್ ಆಫ್ ಸ್ವಾಮಿ ಆ್ಯಂಡ್ ಹಿಸ್ ಫಾದರ್ ಆನ್ ಸ್ಟ್ರೆಂತ್ ಆ್ಯಂಡ್ ಕರೇಜ್. ಇಲ್ಲಿ ಸ್ಟ್ರೆಂತ್ ಕರೇಜ್ ಮಧ್ಯದಲ್ಲಿ ಡಿಸ್ಕಷನ್ ಆಗುತ್ತೆ, ಅಪ್ಪ ಮತ್ತು ಮಗನ ಮಧ್ಯದಲ್ಲಿ. ಸ್ವಾಮಿ ಏನು ಹೇಳ್ತಾನೆ, ಅವನು ಆ ಬಾಯ್ ತುಂಬ ಗ್ರೋನ್ ಅಪ್ ಪರ್ಸನ್ ಆಗಿರಬೇಕು, ತುಂಬ ಸ್ಟ್ರೆಂತ್ ಆಗಿರಬೇಕು, ಅವನು ಹುಡುಗನೇ ಅಲ್ಲ ಅಂತ ಹೇಳ್ತಾನೆ. ಆದರೆ ಅವರ ಅಪ್ಪ ಹೇಳ್ತಾರೆ ಸ್ಟ್ರೆಂತ್
ಈಸ್ ನಾಟ್ ಇಂಪಾರ್ಟೆಂಟ್, ಫಿಸಿಕಲ್ ಅಪಿಯರೆನ್ಸು ನಾಟ್ ಇಂಪಾರ್ಟೆಂಟ್, ಕರೇಜ್ ಈಸ್ ಇಂಪಾರ್ಟೆಂಟ್, ಧೈರ್ಯ ಇಂಪಾರ್ಟೆಂಟ್ ಆಗೋದು. ಏಕೆಂದರೆ ಒಬ್ಬ ವ್ಯಕ್ತಿಯಲ್ಲಿ ಎಲಿಫೆಂಟ್ ಥರ ದಪ್ಪನಾಗಿ ಸ್ಟ್ರೆಂತ್ ಆಗಿರಬಹುದು, ಆದರೆ ಅವನು ಕವರ್ಡ್ ಹೇಡಿ ಆಗಿದ್ದರೆ ಅದು ಯಾವುದೇ ರೀತಿಯ ಪ್ರಯೋಜನಕ್ಕೆ ಬರೋದಿಲ್ಲ. ಆದರೆ ಅದೇ ಇನ್ನೊಬ್ಬ ವ್ಯಕ್ತಿ ಸ್ಟ್ರಾ ಥರ ಸಣ್ಣಗಿದ್ರೂ ಕೂಡ ಕರೇಜ್ ಇತ್ತು ಅಂದರೆ ಅವನು ಎಂತಹ ಸಿಚುವೇಶನ್ ಬೇಕಿದ್ರೂ ಫೇಸ್ ಮಾಡ್ತಾನೆ ಅನ್ನುವಂತಹ ಅಂಶವನ್ನು ಅಪ್ಪ ಹೇಳ್ತಾರೆ. ಇಷ್ಟು ಅಂಶಗಳನ್ನು ಒಳಗೊಂಡಂತೆ ನಿಮ್ಮ ಉತ್ತರ ಇರಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಚಾಲೆಂಜ್ ಗಿವನ್ ಟು ಸ್ವಾಮಿ ಎ ಫ್ರೈಟ್ಫುಲ್ ಪ್ರಪೋಸಿಷನ್. ಇಲ್ಲಿ ಪ್ರಶ್ನೆ ಕೇಳ್ಬೋದು, ಯಾವುದು ಸ್ವಾಮಿಗೆ ಫ್ರೈಟ್ಫುಲ್ ಪ್ರಪೋಸಿಷನ್ ಯಾವುದಾಗಿತ್ತು, ಯಾಕಾಗಿತ್ತು? ಯಾವುದು ಅಂದರೆ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್. ವೈ? ಹಿ ಯೂಶುವಲಿ ಸ್ಲೆಪ್ಟ್ ಬಿಸೈಡ್ ಗ್ರ್ಯಾನಿ. ಹೌದಾ? ಗ್ರ್ಯಾನಿ ಪಕ್ಕ ಕತೆ ಕೇಳ್ತಾ ಮಲಗೋದು ಅವನ ಡೈಲಿ ಹ್ಯಾಬಿಟ್ ಆಗಿತ್ತು. ಆದರೆ ಒಬ್ಬಂಟಿಯಾಗಿ ಮಲಗಿ ಯಾವತ್ತೂ ಕೂಡ ಅವನಿಗೆ ಅಭ್ಯಾಸ ಇರಲಿಲ್ಲ. ಹಾಗಾಗಿ ಅದು ಫ್ರೈಟ್ಫುಲ್ ಪ್ರಪೋಸಿಷನ್. ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಸ್ವಾಮೀಸ್ ಟ್ರಿಕ್ಸ್ ಆರ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಟು ಎಸ್ಕೇಪ್ ಫ್ರಮ್ ಸ್ಲೀಪಿಂಗ್ ಇನ್ ದ ಆಫೀಸ್ ರೂಮ್. ಸ್ವಾಮಿ ಆಫೀಸ್ ರೂಮಲ್ಲಿ ಮಲಗೋದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾನೆ. ಯಾವುದ್ಯಾವುದು ಆ ಪ್ರಯತ್ನಗಳು? ಮೊದಲನೇದಾಗಿ ಕ್ರಿಕೆಟ್ ಕಡೆ ಗಮನ ಸೆಳೀತಾನೆ. ಅಪ್ಪ ಅದನ್ನು ಸ್ಟಾಪ್ ಮಾಡ್ತಾರೆ, ಅದ್ರ ಬಗ್ಗೆ ಆಮೇಲೆ ನೋಡೋಣ ಅಂತ ಹೇಳ್ತಾರೆ. ಆನಂತರ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಮಲ್ಕೊಳ್ತೀನಿ ಅಂತ ಹೇಳ್ತಾನೆ, ಆದರೂ ಒಪ್ಪೋದಿಲ್ಲ. ಅಮ್ಮ ಅಜ್ಜಿಗೆ ಹೇಳಿಬಿಟ್ಟು ಅವನು ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡ್ತಾನೆ. ಒಂದು ಅಪೀಲ್ ಮಾಡ್ತಾನೆ, ಒಂದು ಲುಕ್ ಕೊಡ್ತಾನೆ ಅಮ್ಮನ ಕಡೆ, ಸೇವ್ ಮಾಡು ಅಂತ ಹೇಳಿ. ಅಜ್ಜಿನೋ ಸೇವ್ ಮಾಡಲಿಕ್ಕೆ ಹೇಳ್ತಾನೆ. ರಾತ್ರಿ ಬೇಗನೆ ಮಲಿಕೊಳ್ಳಿಕ್ಕೆ ಹೋಗ್ತಾನೆ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೇಳಿ. ಆದರೆ ಅದ್ಯಾವುದೂ ಕೇಳದೆ ಕರ್ಕೊಂಡು ಹೋಗಬೇಕಾದ್ರೆ ಹೇಳ್ತಾನೆ, ತುಂಬ ಕತ್ಲಿದೆ, ಚೇಳು, ತುಂಬ ಡಸ್ಟ್ ಇದೆ, ಚೇಳಿದೆ ಅಂತ ಅಂದಾಗ ಅವೇನೂ ಇಲ್ಲ, ನೀನು ಮಲಗಲೇಬೇಕು ಅನ್ನೋ ಕಂಪಲ್ಷನ್ ಮಾಡಾದ್ಮೇಲೆ, ಸರಿ ಅಟ್ಲೀಸ್ಟ್ ಲೆಟ್ ಮೀ ಹ್ಯಾವ್ ದ ಲೈಟ್ ಬರ್ನಿಂಗ್ ಲ್ಯಾಂಪ್ ಇನ್ ಮೈ ರೂಮ್ ಅಂತ ಹೇಳ್ತೀರಿ. ಇಲ್ಲ, ಲ್ಯಾಂಪನ್ನು ಕೂಡ ಕತ್ಲಲ್ಲೂ ಮಲ್ಕೊಳ್ಳೋದನ್ನು ನೀನು ಪ್ರಾಕ್ಟೀಸ್ ಮಾಡಬೇಕು ಅಂತಾರೆ. ಆಮೇಲೆ ಮತ್ತೆ ಅಟ್ಲೀಸ್ಟ್ ಶಾಲ್ ಐ ಲೀವ್ ದ ಡೋರ್ ಓಪನ್ ಅಂತ ಕೇಳ್ತಾನೆ. ಕಿಟಕಿ ಬಾಗಿಲನ್ನು ನಾನು ಓಪನ್ ಮಾಡ್ಕೊಂಡ್ಲಾ ಅಂತ ಹೇಳಿ ಕೇಳ್ತಾನೆ. ಈ ರೀತಿಯ ಪ್ರಯತ್ನಗಳನ್ನೆಲ್ಲ ಅವನು ಮಾಡ್ತಾನೆ. ಇಷ್ಟು ಅಂಶಗಳನ್ನು ಒಳಗೊಂಡಿರಬೇಕು ನಿಮ್ಮ ಉತ್ತರ. ನೆಕ್ಸ್ಟ್ ಪಾಯಿಂಟ್, ಸ್ವಾಮೀಸ್ ಫಾದರ್ ಟ್ರೈಯಿಂಗ್ ಟು ಕನ್ವಿನ್ಸ್ ಸ್ವಾಮಿ ದಟ್ ಕರೇಜ್ ಈಸ್ ಇಂಪಾರ್ಟೆಂಟ್. ಅಪ್ಪ ಹೇಗೆ ಕನ್ವಿನ್ಸ್ ಮಾಡ್ತಾರೆ ಮಗಂಗೆ ಇಂಪಾರ್ಟೆಂಟ್, ಕರೇಜ್ ಈಸ್ ಇಂಪಾರ್ಟೆಂಟ್ ಅನ್ನೋದನ್ನು ಹೇಗೆ ಕನ್ವಿನ್ಸ್ ಮಾಡ್ತಾರೆ? ಈಗ ಆಲ್ರೆಡಿ ಹೇಳಿದ್ದೀನಿ, ಯಾವುದೇ ಒಬ್ಬ ವ್ಯಕ್ತಿ ಎಲಿಫೆಂಟ್ ಥರ ದೇಹ ಇರ್ಬೋದು, ಸ್ಟ್ರಾಂಗ್ ಅಂತ ಅನ್ನಿಸ್ಬೋದು, ಆದರೆ ಅವನು ಕವರ್ಡ್ ಹೇಡಿ ಆಗಿದ್ದರೆ ಅದು ಯಾವುದೇ ರೀತಿಯ ಪ್ರಯೋಜನಕ್ಕೆ ಬರೋದಿಲ್ಲ. ಅದೇ ಇನ್ನೊಬ್ಬ ವ್ಯಕ್ತಿ ಸ್ಟ್ರಾ ಥರ ಸ್ಟ್ರೆಂತ್ ಇತ್ತು ಅಂದ್ರೂ ಕೂಡ, ಅವನಲ್ಲಿ ಕರೇಜ್ ಇತ್ತು ಅಂದರೆ ಅವನು ಏನನ್ನು ಬೇಕಾದ್ರೂ ಅಚೀವ್ ಮಾಡ್ತಾನೆ ಅನ್ನುವಂತಹ ಪಾಯಿಂಟ್ಸ್ ಇರಬೇಕು. ನೆಕ್ಸ್ಟ್ ಪಾಯಿಂಟ್, ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಸ್ವಾಮಿ ಇನ್ ದ ಆಫೀಸ್ ರೂಮ್. ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಸ್ವಾಮಿ ಇನ್ ದ ಆಫೀಸ್ ರೂಮ್. ಅವನು ರಾತ್ರಿ ಮಲಿಕೊಂಡಾಗ ಅವನಲ್ಲಿ ಯಾವ ರೀತಿಯ ಭಯದ ವಾತಾವರಣ ಉಂಟಾಗಿತ್ತು? ಅವನು ಮಲಿಕೊಂಡಿದ್ದಾಗ ಏನೇನೋ ಮರಗಳದು ರಾತ್ರಿ ಮರಗಳ ರಶ್ಲಿಂಗ್ ಆಫ್ ಲೀವ್ಸ್, ಮರಗಳ ಎಲೆಗಳ ಸದ್ದು ಕೇಳಿಸ್ತು, ಅನೇಕ ಕ್ರಿಮಿಕೀಟಗಳ ಸದ್ದು ಕೇಳಿಸ್ತು. ಅವನು ಫ್ರೆಂಡ್ಸ್ ಜೊತೆ ಮಾತಾಡಿದ್ದಂತಹ ಗೋಸ್ಟ್ಗಳ ಕಥೆಗಳೆಲ್ಲ ನೆನಪಾಯಿತು. ಗೋಸ್ಟ್ಗಳ ಕಥೆಗಳಲ್ಲಿ ಮುನಿಸ್ವಾಮಿ ಫಾದರ್ ರಿವರ್ ಸೈಡಲ್ಲಿ ಗೋಸ್ಟಿಂದ ಚೆನ್ನಾಗಿ ಬಾರಿಸ್ಬಿಟ್ಟು ರಕ್ತ ಕರ್ಕೊಂಡು ಸತ್ತೋಗಿದ್ದು, ಅವನ ಫ್ರೆಂಡನ್ನು ಇನ್ನೊಂದು ಭೂತ ಎತ್ಕೊಂಡು ಹೋಗಿರೋದು ಸಿಯಾಮ್ಗೆ, ಈ ಎಲ್ಲ ಇನ್ಸಿಡೆಂಟ್ ಅವನಿಗೆ ನೆನಪಾಯಿತು. ಅದೇ ಗಡಿಬಿಡಿನಲ್ಲಿ ಅವನು ಭಯದಿಂದ ಎದ್ದು ಬೆಂಚ್ ಕೆಳಗೆ ಮಲ್ಕೊಂಡ. ಬೆಂಚ್ ಕೆಳಗಡೆ ಮಲ್ಕೊಂಡ್ರೂ ಕೂಡ ಅವನ ಭಯ ನಿವಾರಣೆ ಆಗಿರಲಿಲ್ಲ. ಒಂದು ನೈಟ್ ಮೇರ್ ಥರ ಅವನಿಗೆ ಭಯ ಉಂಟಾಗಿತ್ತು. ಆ ಭಯದಿಂದನೇ ಅವನು ಎಚ್ಚೆತ್ಕೊಂಡಿದ್ದು. ಇಷ್ಟು ಅಂಶಗಳನ್ನು ಒಳಗೊಂಡಿರಬೇಕು.
ಮತ್ತು ಆ ಭಯದಲ್ಲೇ ಕಣ್ಬಿಟ್ಟು ನೋಡಿದಾಗ ಒಂದು ಮೂವಿಂಗ್ ಕ್ರೀಚರನ್ನು ಅವನು ಕಾಟ್ ಮಾಡಿದ್ದು, ಅದು ನಟೋರಿಯಸ್ ಹೌಸ್ ಬರ್ಗ್ಲರ್ ಆಗಿದ್ದ. ಈ ರೀತಿಯ ಇನ್ಸಿಡೆಂಟ್ಸ್ ಇರಬೇಕು. ಸಪೋರ್ಟ್ ಆಫ್ ಗ್ರ್ಯಾನಿ ಆ್ಯಂಡ್ ಮದರ್ ಟು ಸ್ವಾಮಿ. ಹೌ ದೇ ವರ್ ಸಪೋರ್ಟ್? ಗ್ರ್ಯಾನಿ ಹೇಗೆ ಸಪೋರ್ಟಿವ್ ಆಗಿದ್ದರು, ಮದರ್ ಹೇಗೆ ಸಪೋರ್ಟಿವ್ ಆಗಿದ್ದರು. ಗ್ರ್ಯಾನಿ ಹೇಗೆ ಸಪೋರ್ಟಿವ್ ಆಗಿದ್ದರು? ಅಪ್ಪ ಬಂದು ಕರ್ಕೊಂಡು ಹೋಗೋಕ್ಕೆ ಬಂದಾಗ ಅವ್ನು ಮಲಗಿದ್ದಾನೆ, ಡಿಸ್ಟರ್ಬ್ ಮಾಡಬೇಡ, ಅವ್ನಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ, ಇಲ್ಲೇ ಮಲಿಕೊಂಡ್ಲಿ ಬಿಡು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆಮೇಲೆ ಆ ಅಜ್ಜಿ ಮಾತನ್ನು ಕೇಳ್ದೇನೆ ಸ್ವಾಮಿನ ವಾಪಸ್ ಕರ್ಕೊಂಡು ಹೋಗ್ಬೇಕಾದಾಗ ದಾರಿನಲ್ಲಿ ಅಮ್ಮ ಅಮ್ಮಂಗೊಂದು ಅಪೀಲ್ ಹಾಕ್ತಾನೆ, ನೋಟದಲ್ಲೇ ಕಣ್ಣಲ್ಲೇ ಹೇಳ್ತಾನೆ, ಹೇಗಾದರೂ ಮಾಡಿ ಸೇವ್ ಮಾಡು ಅಂತ ಹೇಳಿ. ಅವಾಗ ಅವರಮ್ಮ ಏನು ಮಾಡ್ತಾರೆ, ಅವರ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡ್ತಾರೆ. ಲೆಟ್ ಮೀ ಸ್ಲೀಪ್ ಇನ್ ದ ಹಾಲ್, ಲೆಟ್ ಹಿಮ್ ಸ್ಲೀಪ್ ಇನ್ ದ ಹಾಲ್. ಅವನು ಹಾಲಲ್ಲೇ ಮಲಿಕೊಂಡ್ಲಿ ಬಿಡಿ, ಆಫೀಸ್ ರೂಮ್ ಏನು ಬೇಡ, ರೂಮೂ ಬೇಡ, ಆಫೀಸ್ ರೂಮು ಬೇಡ, ಹಾಲಲ್ಲಿ ಮಲಿಕೊಂಡ್ಲಿ ಅಂತ. ಅಪ್ಪ ಕೇಳೋದಿಲ್ಲ. ಹಾಗೆ ಕರ್ಕೊಂಡೋಗಿ ಇನ್ಸಿಡೆಂಟ್ಗಳು ನಡೆಯುತ್ತೆ. ಮತ್ತು ಮಾರನೇ ದಿನ ನೈಟ್ ಅಪ್ಪ ಬರ್ತಾರೆ, ಆಫೀಸಿಂದ ಬಂದು ಕೇಳ್ತಾರೆ ಎಲ್ಲಿದ್ದಾನೆ ಸ್ವಾಮಿ ಅಂತ ಕೇಳಿದಾಗ ಅವನು ಆಲ್ರೆಡಿ ಮಲಿಕೊಂಡಿದ್ದಾನೆ ಅಂತ ಅಂದಾಗ ಅಪ್ಪ ಕೋಪಗೊಳ್ತಾರೆ. ಆವಾಗ ಅಮ್ಮನೂ ಕೂಡ ಕೋಪ ಮಾಡ್ಕೊಂಡು ಹೇಳ್ತಾರೆ, ಅವನು ಈ ರಾತ್ರಿಯೆಲ್ಲ ಒಂದಿಷ್ಟು ನಿದ್ದೆನೂ ಮಾಡಿಲ್ಲ, ಅವನ ಲೈಫನ್ನು ಮತ್ತೆ ರಿಸ್ಕ್ ಮಾಡಲಿಕ್ಕೆ ಹೋಗಬೇಡಿ, ಅವನು ಹೇಗಿದ್ದಾನೋ ಹಾಗಿರಲಿಕ್ಕೆ ಬಿಟ್ಬಿಡಿ ಅವನನ್ನು ಅಂತ ಹೇಳಿ ಸಪೋರ್ಟ್ ಮಾಡ್ಕೊಂಡು ಬರ್ತಾರೆ ಸ್ವಾಮಿಗೆ. ಕಂಗ್ರ್ಯಾಚುಲೇಷನ್ಸ್ ಶೋವರ್ಡ್ ಆನ್ ಸ್ವಾಮಿ ಆಫ್ಟರ್ ದ ಇನ್ಸಿಡೆಂಟ್. ಯಾರ್ಯಾರು ಯಾವ್ಯಾವ ರೀತಿ ಕಂಗ್ರ್ಯಾಚುಲೇಟ್ ಮಾಡಿದರು? ಕ್ಲಾಸ್ಮೇಟ್ಸ್ ಲುಕ್ ಹಿಮ್ ವಿತ್ ರೆಸ್ಪೆಕ್ಟ್, ಬಹಳ ರೆಸ್ಪೆಕ್ಟ್, ಏನೋ ಸಾಧನೆ ಮಾಡಿ ಬಂದಿದ್ದಾನೆ ಅಂತ ಹೇಳಿ ರೆಸ್ಪೆಕ್ಟ್ ಕೊಡೋಕ್ಕೆ ಶುರು ಮಾಡಿದರು. ಟೀಚರ್ ಏನು ಮಾಡಿದರು, ಅವನ ಬೆನ್ನನ್ನು ಟ್ಯಾಪ್ ಮಾಡಿದರು. ಹೆಡ್ ಮಾಸ್ಟರ್ ಅವನು ರಿಯಲ್ ಸ್ಕೌಟ್ ಅಂದರೆ ವಾಲಂಟಿಯರ್ ಆಗಿ ಏನಾದರೂ ಒಂದು ಕೆಲಸಕ್ಕೆ ಬರೋ ಅಂಥದ್ದು. ಅವನಾಗೇ ಕಳ್ಳನ್ನು ಹಿಡಿದಿದ್ದಾನೆ, ಯಾರು ಬಲವಂತಕ್ಕೂ ಅಲ್ಲ, ಅವನಾಗೆ ಹಿಡಿದಿದ್ದಾನೆ. ಟ್ರೂ ಹೀರೋ ಅನ್ನೋ ರೀತಿಯಲ್ಲಿ ಸ್ಕೌಟ್ ಒಬ್ಬ ಸಾಧಕ, ಅವನು ಧೈರ್ಯಶಾಲಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಮತ್ತು ಅವನು ಕಳ್ಳನನ್ನು ಹಿಡಿದಿರೋದ್ರಿಂದ ಪೊಲೀಸ್ ಕೂಡ ಅವನಿಗೆ ಬಹಳ ಗ್ರೇಟ್ಫುಲ್ ಆಗಿದ್ದಾರೆ. ಆ ಮಾತನ್ನು ಅವರು ವ್ಯಕ್ತಪಡಿಸ್ತಾರೆ. ಯಾವ ರೀತಿಯಲ್ಲಿ, ನೆಕ್ಸ್ಟು ನೀನು ಬೆಳೆದು ದೊಡ್ಡವನಾದ್ಮೇಲೆ ಪೊಲೀಸ್ ಆಗ್ತೀಯಾ ಅಂತ ಎಲ್ಲ ಒಂದು ಮಾತನ್ನು ಕೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ಸ್ವಾಮೀಸ್ ಫಾದರ್, ಹಿಸ್ ಕುಕ್ ಆ್ಯಂಡ್ ಹಿಸ್ ಸರ್ವೆಂಟ್ ರಶ್ ಅಪ್ ಟು ದ ಆಫೀಸ್ ರೂಮ್. ಕುಕ್, ಫಾದರ್, ಸರ್ವೆಂಟ್ ಇಷ್ಟು ಜನ ಆಫೀಸ್ ರೂಮ್ಗೆ ಓಡಿ ಬಂದರು. ಯಾಕೆ? ಅವರಿಗೆ ಒಂದು ಕಿರ್ಚುವಂತಹ ಒಂದು ಶಬ್ದ ಕೇಳುತ್ತೆ. ಏನೋ ಧಡಾರ್ ಅಂತ ಬೆಂಚ್ ಹತ್ರ ಬಿದ್ದ ಹಾಗೆ ಸದ್ದಾಗುತ್ತೆ. ಈಗ ಡೆಸ್ಕ್ ಹತ್ರ ಏನೋ ಒಂದು ಬಿದ್ದಾಗ ಡೆಸ್ಕು ಸೌಂಡ್ ಆಗುತ್ತೆ, ನೀವು ಬಿದ್ದಿರೋ ಸದ್ದು ಆಗುತ್ತೆ, ಜೋರಾಗಿ ಕಿರ್ಚಿದ ಸದ್ದುನು ಆಗುತ್ತೆ. ಆ ರೀತಿ ಶಬ್ದವನ್ನು ಕೇಳಿ ಅವರು 3 ಜನ ಓಡಿ ಬರ್ತಾರೆ. ಇಷ್ಟು ಪಾಯಿಂಟ್ಸ್ ಮೇಲೆ ಅವರು ಯಾವ ರೀತಿಯ ಪ್ರಶ್ನೆ ಆದರೂ ಕೇಳಬಹುದು. ನಾನು ಇದುವರೆಗೂ ಹೇಳಿದ್ದು ಕೀ ಪಾಯಿಂಟ್ಸ್. ಅಲ್ಲಿ ರೆಡ್ಡಲ್ಲಿ ಕೊಟ್ಟಿದ್ದು ಕ್ವಶನ್ಸ್ ಅಲ್ಲ, ಬಟ್ ಇನ್ಸಿಡೆಂಟ್ಸ್. ಆ ಇನ್ಸಿಡೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಏನು ಉತ್ತರ ಬರೀಬಹುದು ಅನ್ನೋದು ನಿಮ್ಮ ತಲೆಯಲ್ಲಿತ್ತು ಅಂದರೆ ಅವರು ಪ್ರಶ್ನೆ ಯಾವ ರೀತಿಯಲ್ಲಿ ಬೇಕಾದರೂ ಕೇಳಬಹುದು, ಅದಕ್ಕೆ ಉತ್ತರ ಮಾಡಲಿಕ್ಕೆ ಸುಲಭ ಆಗುತ್ತೆ. ಇದು 2015ರಿಂದ 2025 ಮಾಡೆಲ್ ಪೇಪರ್ವರೆಗೂ ಕೇಳಿರುವಂತಹ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದೀನಿ. 2015ರಿಂದ 2025 11 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಂತೆ ಇರುವಂತಹ ಪ್ರಶ್ನೆಗಳು. ಇಲ್ಲಿ ಹೇಳಿರುವಂತಹ ಪಾಯಿಂಟ್ಸ್, ಕೀ ಪಾಯಿಂಟ್ಸ್ ಅಂತ ಏನು ಹೇಳಿದ್ದೆ, ಅದರಲ್ಲಿ ಎಲ್ಲ ಕವರ್ ಆಗಿಲ್ಲದೆ ಇರಬಹುದು, ಬಟ್ ಇನ್ನೊಮ್ಮೆ ಕೇಳಿದರೂ ಕೇಳಬಹುದು. ನೆಕ್ಸ್ಟ್ ಫರ್ದರ್ ಎಕ್ಸಾಮ್ಸಲ್ಲಿ ಕೇಳಿದರೂ ಕೇಳಬಹುದು. ಅವೆಲ್ಲ ಇಂಪಾರ್ಟೆಂಟ್ ಇನ್ಸಿಡೆಂಟ್ಸ್. ಇದು ಆಲ್ರೆಡಿ ಕೇಳಿರುವಂತಹ ಪ್ರಶ್ನೆಗಳನ್ನು ಹಾಕಿರೋದು.
ಹೌ ಡಿಡ್ ಸ್ವಾಮಿ ಬಿಕಮ್ ಎ ಹೀರೋ ಓವರ್ ನೈಟ್? ಅಥವಾ ಹೌ ವಾಸ್ ಸ್ವಾಮಿ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ದ ಇಂಟೆನ್ಷನ್ ಆಫ್ ಹಿಸ್ ಫಾದರ್ ಟು ಪ್ರೂವ್ ಹಿಸ್ ಕರೇಜ್? ಇಲ್ಲಿ ಬರಬೇಕಾಗಿರೋದು ಹೀರೋ ಓವರ್ ನೈಟ್ ಅನ್ನುವಂತಹ ಪ್ರಶ್ನೆಗೆ ಉತ್ತರ. ವಾಟ್ ಮೇಡ್ ಸ್ವಾಮೀಸ್ ಫಾದರ್, ಹಿಸ್ ಕುಕ್ ಆ್ಯಂಡ್ ಹಿಸ್ ಸರ್ವೆಂಟ್ ರಶ್ ಅಪ್ ಟು ದ ಆಫೀಸ್ ರೂಮ್? ವಾಟ್ ಅಂತನಾದರೂ ಕೇಳಬಹುದು, ವೈ ಅಂತನಾದರೂ ಕೇಳಬಹುದು. ಸ್ವಾಮೀಸ್ ಫಾದರ್, ಕುಕ್, ಸರ್ವೆಂಟ್ ಯಾಕೆ ಓಡ್ ಬಂದರು? ಅವ್ರು ಓಡ್ ಬರೋದಕ್ಕೆ ಕಾರಣ ಏನು? ವಾಟ್ ಈಸ್ ದ ರೀಸನ್ ಅಂತ ಹೇಳಿ. ಕಾರಣ ಏನು ಅಂತನಾದರೂ ಕೇಳ್ಬೋದು, ವೈ ಅಂತ ಡೈರೆಕ್ಟಾಗಾದರೂ ಕೇಳಬಹುದು. ನರೇಟ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್. ಅವನು ಬೆಂಚ್ ಅಡಿ ಮಲ್ಕೊಂಡಿದ್ದಾಗ ಅವನಿಗೆ ಆದಂತಹ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಏನು? ನೈಟ್ ಮೇರ್ ಬಂದಿದ್ದು, ಒಂದು ಮೂವಿಂಗ್ ಕ್ರೀಚರ್ ನೋಡಿದ್ದು, ಅವ್ನು ಕ್ರೋಲಿಂಗ್ ಮಾಡ್ಕೊಂಡು ಹೋಗಿ ಕ್ರೀಚರ್ಗೆ ಜೋರಾಗಿ ಕಚ್ಚಿದ್ದು, ಇಂಥ ಇನ್ಸಿಡೆಂಟ್ಸ್ ಬರುತ್ತೆ. ಹೌ ವಾಸ್ ಸ್ವಾಮಿ ಹಾನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ಸ್, ಟೀಚರ್ಸ್ ಆ್ಯಂಡ್ ಹೆಡ್ ಮಾಸ್ಟರ್? Why did Swami's father want to sleep alone in the office room? How did Swami react when his father challenged him to sleep alone in the office room? How did Swami react? ಅಂದರೆ ಡೆಸ್ಪರೇಟ್ ಅಟೆಂಪ್ಟ್ಸ್ ಟು ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡಿದ್ನಲ್ಲ, ಆ ರೀಸನ್ಸ್ ಬರಿಬೇಕು ಇಲ್ಲಿ. ಹೌ ಡಿಡ್ ಸ್ವಾಮೀಸ್ ಫಾದರ್ ಟ್ರೈ ಟು ಕನ್ವಿನ್ಸ್ ಸ್ವಾಮಿ ದಟ್ ಕರೇಜ್ ಈಸ್ ಇಂಪಾರ್ಟೆಂಟ್? ಕರೇಜ್ ಇಂಪಾರ್ಟೆಂಟ್ ಅಂತ ಹೇಗೆ ಕನ್ವಿನ್ಸ್ ಮಾಡಿದರು? ಅಕಾರ್ಡಿಂಗ್ ಟು ಸ್ವಾಮಿ, ವಾಟ್ ವಾಸ್ ದ ಫ್ರೈಟ್ಫುಲ್ ಪ್ರಪೋಸಿಷನ್ ಆ್ಯಂಡ್ ವೈ? ಅವನಿಗೆ ಭಯ ಹುಟ್ಟಿಸುವಂತಹ ಸನ್ನಿವೇಶ ಯಾವುದಾಗಿತ್ತು, ಯಾಕೆ? ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ಸ್. ಇದು ಆಲ್ರೆಡಿ ಕೇಳಿರೋಂತಹ ಎಕ್ಸ್ಟ್ರಾಕ್ಟ್ಸು. ಇಲ್ಲಿ ನಾನು ಕ್ವಶನನ್ನು ಹೂ, ವೆನ್, ವೇರ್, ವೈ ಇದೆಲ್ಲ ಹಾಕಿಲ್ಲ. ಯಾಕೆ ಅಂದರೆ ಯಾವುದೇ ಒಂದು ಪಾಠದಲ್ಲಿ ಎಕ್ಸ್ಟ್ರಾಕ್ಟ್ಸ್ ಕೇಳ್ತಾ ಇದ್ದಾರೆ ಅಂದರೆ ಇಡೀ ಪಾಠ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಒಂದು ಸಾರಿ ಕೇಳಿರೋದನ್ನೇ ಮತ್ತೆ ಕೇಳಬೇಕು ಅನ್ನೋದಕ್ಕಿಲ್ಲ. ತುಂಬ ವಿಶಾಲವಾಗಿರುತ್ತೆ ಲೆಸನ್ನು. ಅವರು ಪ್ರಶ್ನೆ ಪತ್ರಿಕೆ ಮಾಡುವಂಥವರು ಪಾಠದಿಂದ ಯಾವ ಮೂಲೆಯಿಂದ ಬೇಕಾದ್ರೂ ವಾಕ್ಯವನ್ನು ಕೇಳಬಹುದು. ಹಾಗಾಗಿ ಪಠ್ಯ ಪುಸ್ತಕವನ್ನು ಓದೋದು ಬಹಳ ಮುಖ್ಯ. ಯಾವುದೇ ಎಕ್ಸ್ಟ್ರಾಕ್ಟ್ಗೆ ನಾವು ಗಮನ ಇಟ್ಟು ಅನಲೈನ್ ಮಾಡ್ಕೋಬೇಕು ಮೊದಲನೇದಾಗಿ. ನೆಕ್ಸ್ಟು ಅನಲೈನ್ ಮಾಡಿರೋ ಹತ್ರ ನಾವೇ ಪ್ರಶ್ನೆಗಳನ್ನು ಹಾಕೋಬೇಕು. ಹೂ, ಟು ಹೂಮ್, ವೆನ್, ವೈ ಈ ರೀತಿಯ ಪ್ರಶ್ನೆಗಳನ್ನು ಹಾಕೋಬೇಕು. ಮತ್ತು ಪ್ರನೌನ್ಸ್ ಏನಾದರೂ ಇತ್ತು ಅಂದರೆ ಯಾರಿಗೆ ಸಂಬಂಧಿಸಿರೋದು ಆ ಪ್ರನೌನ್ಸ್ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿರಬೇಕಾಗುತ್ತೆ. ಅದನ್ನು ನಾವಾಗೆ ನೋಟ್ಸ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಇದು ಆಲ್ರೆಡಿ ಕೇಳಿರುವಂತಹ ಎಕ್ಸ್ಟ್ರಾಕ್ಟ್. ಇದನ್ನೇ ಕೇಳ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಪಾಠವನ್ನು ಪ್ರತಿಯೊಬ್ಬರು ಕಂಪಲ್ಸರಿ ಓದಲೇಬೇಕು. ನೆಕ್ಸ್ಟ್ we shall come across grandma Clancy. ಇದು ಯಾವಾಗಲೂ ಸಮರಿನೇ ಕೇಳಿರೋದು. ಜಾಸ್ತಿ ಕೇಳಿರೋವಂಥದ್ದು 4 ಮಾರ್ಕ್ಸ್ಗೆ, ಆದರೆ ಮಧ್ಯದಲ್ಲಿ 3 ಮಾರ್ಕ್ಸಿಗೆ ಕೂಡ ಕೇಳಿದ್ದಾರೆ. ಅವರು 2 ಮಾರ್ಕ್ಸ್ಗಾದರೂ ಕೇಳಲಿ, 3 ಮಾರ್ಕ್ಸ್ಗಾದರೂ ಕೇಳಲಿ, 4 ಮಾರ್ಕ್ಸಿಗಾದರೂ ಕೇಳಲಿ, ನಾವು ಅದರ ಸಮ್ಮರಿಯನ್ನು ಬರಿಬೇಕಾಗುತ್ತೆ. ಪ್ರಶ್ನೆಗಳು ಬೇರೆ ಬೇರೆ ರೀತಿಯಾಗಿ ಕೇಳಿರ್ಬೋದು. ಎಕ್ಸಾಂಪಲ್, why do you think that Ruskin Bond's grandmother was grown-up woman with childish habits and desires? Substantiate. Both the narrator and his father were very considerate towards grandma. Justify. Summarize the poem Grandma Clancy in your own words. According to the poet, his grandmother was a genius. Elaborate. The poet and his father were dutiful and considerate towards grandma. Justify. According to the poet, his grandmother was a genius. Elaborate. How do you say that the poet's grandmother was genius?
Ruskin Bond, the poet, says that his grandmother was very clever. Justify. Describe how the poet uses grandma's tree climbing to show her relationship with the nature. The behavior of Ruskin Bond's grandmother was unusual. Explain. How did the grandmother get her wish of living in the tree house fulfilled? Describe the unique qualities of the poet's grandma. ನೋಡಿ, ಒಂದೊಂದು ಪ್ರಶ್ನೆಯೂ ಕೂಡ ಒಂದೊಂದು ಡಿಫ್ರೆಂಟ್ ಆಗಿದೆ, ಆದರೆ ಅವೆಲ್ಲದಕ್ಕೂ ಉತ್ತರ ಒಂದೇ, ಸಮರಿ. ಇಲ್ಲಿ ಸಿಂಪಲ್ ಆಗಿದೆ. ಇನ್ನೂ 4 ಮಾರ್ಕ್ಸ್ಗೆ ಇನ್ನೂ ಬೇಕು ಅಂತಂದರೆ ನಿಮ್ಮದೇ ಆದ ರೀತಿಯಲ್ಲಿ ಇನ್ನೊಂದಷ್ಟು ದೊಡ್ಡದಾದ ಸಮರಿಯನ್ನು ರೆಡಿ ಮಾಡ್ಕೋಬಹುದು. ಇಲ್ಲಿ ತುಂಬ ಸಿಂಪಲ್ಲಾಗಿ ಆ ಪದ್ಯದಲ್ಲಿ ಬರುವಂತಹ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಇಲ್ಲಿ ಸಮರಿಯನ್ನು ಇಡಲಾಗಿದೆ. ತುಂಬ ಸಿಂಪಲ್ ಆಗಿರುವಂತಹ ಸಮರಿ, ಬಟ್ ಇಟ್ ಕವರ್ಸ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಇನ್ ದ ಪೋಯಮ್. ಥ್ಯಾಂಕ್ ಯು.